Good morning friends. Today's topic is time and work, ಸಮಯ ಮತ್ತು ಕೆಲಸ. ಓಕೆನಾ? ಇದರ ಪ್ರೀವಿಯಸ್ ಕ್ಲಾಸಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಯು ಕ್ಯಾನ್ ಚೆಕ್ ಇಟ್. ಓಕೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಲ್ಲಿ ಸ್ಟಾಪ್ ಮಾಡಿದ್ವಪ್ಪ? ಓಕೆ ಇಲ್ಲಿ ನೋಡಿ, XYZ can do a piece of work in 30 days. X ಅನ್ನೋರು ಎಷ್ಟು ದಿವಸ ಮಾಡ್ತಾರೆ? 30 days. Y 15 days. Z 45 days. ಓಕೆ, ಹಾಗಾದ್ಮೇಲೆ ರೆಸ್ಪೆಕ್ಟಿವ್ಲಿ X started the work. X ಏನ್ ಮಾಡ್ತಾನೆ? ಕೆಲಸ ಸ್ಟಾರ್ಟ್ ಮಾಡ್ತಾನೆ. Y joined him after 2 days. 2 ದಿನ ಆದ್ಮೇಲೆ ಯಾರು ಸೇರ್ಕೊಂತಾರಂತೆ? Y ಸೇರ್ಕೊಂತಾರೆ. ಆಮೇಲೆ ಆಫ್ಟರ್ ಇಫ್ Z joined them after 4 days from the beginning. ಏನ್ ಹೇಳ್ತಿದ್ರೆ? ಕೆಲಸ ಸ್ಟಾರ್ಟ್ ಆಗಿ 4 ದಿನ ಆದ್ಮೇಲೆ ಇವನು Z ಸೇರ್ಕೊಂತಾನೆ. ಹಾಗಾದ್ರೆ ದೆನ್ ಹೌ ಮೆನಿ ಡೇಸ್ X ವರ್ಕ್ಸ್ ಅಂತ ಕೇಳ್ತಿದ್ದಾರೆ. ಅಂದ್ರೆ ಫಸ್ಟ್ ನಾವು ಇನಿಷಿಯಲಿ X ಎಷ್ಟು ಕೆಲಸ ಮಾಡ್ತಿದ್ದ, Y ಎಷ್ಟು ಮಾಡ್ತಾನೆ, Z ಎಷ್ಟು ಮಾಡ್ತಾನೆ ನೋಡಿ. X ಎಷ್ಟು ಒಂದಿನಕ್ಕೆ ಎಷ್ಟು ಮುಗಿಸ್ತಾನಂತಪ್ಪ? ಎಷ್ಟು ಮಾಡ್ತಾನ? Y ಎಷ್ಟು, Z ಎಷ್ಟು? 45. ಹಾಗಾದ್ರೆ ಒಟ್ಟು ಕೆಲಸ ಎಷ್ಟು ಇಲ್ಲಿ? ಒಟ್ಟು ಕೆಲಸ 90. ಹಾಗಾದ್ರೆ X ಎಷ್ಟು ಮಾಡ್ತಾನೆ? 3 3 Y Z ಆಯ್ತಾ? ಹಾಗಾದ್ರೆ ಒಂದು ಕೆಲಸ ಇದೆ ಅಲ್ವಾ, ಇದು ಕೆಲಸ ಅಲ್ವನ್ರ? ಈ ಕೆಲಸ ಯಾರು ಮಾಡ್ತಾರೆ? ಈ ಕೆಲಸ ಯಾರು ಮಾಡ್ತಾರೆ? ಈ ಕೆಲಸ ಯಾರು ಮಾಡ್ತಾರೆ? ಹಾಗಾದ್ರೆ ಇಲ್ಲಿ ಎಕ್ಸ್ ಎಷ್ಟು ದಿವಸ ಕೆಲಸ ಮಾಡಿರ್ತಾನೆ? ಎಷ್ಟಪ್ಪ? 2 days. ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಸ್ಟಾರ್ಟೆಡ್ ದ ವರ್ಕ್, ವೈ ಜಾಯಿನ್ ಆಫ್ಟರ್ 2 days. ಅಂದ್ರೆ 2 ದಿನ ಕೆಲಸ ಆದ್ಮೇಲೆ ತಾನೇ ಅವ್ರು ವೈ ಸೇರ್ಕೊಂತಿರೋದು. ಹಾಗಾದ್ರೆ ಎಷ್ಟು ದಿವಸಕ್ಕೆ ಎಕ್ಸ್ ಕೆಲಸ ಇರುತ್ತೆ? 2. ಹಾಗಾದ್ರೆ ನೆಕ್ಸ್ಟ್ ಏನ್ ಹೇಳ್ತಾರೆ? ಇಫ್ ಝೆಡ್ ಜಾಯಿನ್ ದೆಮ್ ಆಫ್ಟರ್ 4 days. ಏನ್ ಹೇಳ್ತಿದ್ದಾರೆ? 4 ದಿನ ಆದ್ಮೇಲೆ ಝೆಡ್ ಸೇರ್ಕೊಂತಾನಂತೆ. ಎಷ್ಟು ದಿವಸ ಆದ್ಮೇಲೆ 4. ಹಾಗಾದ್ರೆ ಇಲ್ಲಿ ಆಲ್ರೆಡಿ 2 ದಿನ ಆಗಿದೆ, ಇನ್ನು ಎಷ್ಟು ದಿವಸ ಇರುತ್ತೆ ಇಲ್ಲಿ? ಇನ್ನು 2 ದಿನ. ಹಾಗಾದ್ರೆ ನಾವು ಇದನ್ನ ಫೈಂಡ್ ಔಟ್ ಮಾಡ್ಬೇಕಾ? ಕೊಟ್ಟಿದಾರ ಡೇಟಾ ಏನಾದ್ರು? ಕೊಟ್ಟಿಲ್ಲ. ಹಾಗಾದ್ರೆ ನೆಕ್ಸ್ಟ್ ದೆನ್ ಹೌ ಮೆನಿ ಡೇಸ್ ಎಕ್ಸ್ ವರ್ಕ್ಸ್. ಇಲ್ಲಿ ಎಕ್ಸ್ ಎಷ್ಟು ಸತಿ ಮಾಡಿದಾನೆ, ಇಲ್ಲಿ ಎಷ್ಟು ಟೋಟಲ್ ಕೆಲಸ ಎಷ್ಟು ಸತಿ ಎಕ್ಸ್ ಮುಗಿಸ್ಕೊಡ್ತಾನೆ ಅಂತ ಕೇಳ್ತೇನೆ. ಓಕೆನಾ? ಹಾಗಾದ್ರೆ ನನಗೆ ಇಲ್ಲಿ ಏನ್ ಗೊತ್ತು? ಇಫ್ ಡೇಸ್ ಗೊತ್ತಿದೆ, ಏನ್ ಗೊತ್ತಿದೆ? ಡೇಸ್ ಗೊತ್ತಿದೆ, ಎಫಿಷಿಯನ್ಸಿನೂ ಗೊತ್ತಿದೆ. ಹಾಗಾದ್ರೆ ನಾನು ವರ್ಕ್ ಕಂಡು ಹಿಡಿಬಹುದಾ? ಹಾಗಾದ್ರೆ ಡೇಸ್ ಎಷ್ಟಪ್ಪ? ಎಕ್ಸ್ದು ಎಷ್ಟು? 2. ಎಫಿಷಿಯನ್ಸಿ ಎಷ್ಟು? 3. ಎಷ್ಟು ಕೆಲಸ ಮುಗಿಸ್ತಾನೆ? ಹಾಗಾದ್ರೆ 6 ಕೆಲಸ. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಇಬ್ರು ಸೇರ್ಕೊಂಡ್ರೆ ಎಷ್ಟು ದಿವಸ ಮುಗಿಸ್ತಾರಂತೆ? 2. ಅವರ ಇಬ್ಬರ ಎಫಿಷಿಯನ್ಸಿ ಎಷ್ಟು? 9. ಟೋಟಲ್ ಎಷ್ಟಾಗುತ್ತೆ? 18. ನೆಕ್ಸ್ಟ್ ಉಳಿದಿರೋ ವರ್ಕ್ ನ ಇವರು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಮಾಡಬೇಕು ಅಂದ್ರೆ ಎಷ್ಟು ಕೆಲಸ ಅವ್ರಿಗೆ ಅಂತ ಉಳಿಸಿದ್ದಾರೆ? ಅಂದ್ರೆ ಎಷ್ಟು ಕೆಲಸ ಇದೆ ಟೋಟಲ್? ಮುಗಿಸಿರೋದು ಎಷ್ಟೀಗ? ಎಷ್ಟು ಮುಗಿಸಿದ್ದಾರೆ? 24 ವರ್ಕ್ ಮುಗಿಸ್ಬಿಟ್ಟಿದ್ದಾರೆ. ಹಾಗಾದ್ರೆ ಎಷ್ಟರಲ್ಲಿ? 90 24 ವರ್ಕ್ ಮುಗಿಸಿದ್ದಾರೆ. ಅಂದ್ರೆ ಎಷ್ಟು ವರ್ಕ್ ಉಳಿದಿದೆ ಇನ್ನ ಅವ್ರಿಗೆ? 60. ಈ 66 ವರ್ಕ್ ಯಾರು ಮಾಡ್ಬೇಕು? 3 ಜನ ಸೇರ್ ಮಾಡ್ಬೇಕು. ಹಾಗಾದ್ರೆ ಇವರ 3 ಜನದ ಎಫಿಷಿಯನ್ಸಿ ಎಷ್ಟು? 3 + 6 ಎಷ್ಟು? 9 + 2. ಹಾಗಾದ್ರೆ 11 ಅವರಿಬ್ಬರ ಎಫಿಷಿಯನ್ಸಿ. ಹಾಗಾದ್ರೆ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ? 66 ವರ್ಕ್ ಮುಗಿಬೇಕು ಅಂದ್ರೆ 11 ಎಫಿಷಿಯನ್ಸಿ ಇದ್ರೆ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ? ಎಷ್ಟಪ್ಪ? 6 days. 6 11 66. ಓಕೆ, ಹಾಗಾದ್ರೆ ಇಲ್ಲಿ ಕೆಲಸ ಎಷ್ಟು ದಿವಸ ಮುಗಿಯುತ್ತಂತೆ? 6 ದಿನದಲ್ಲಿ ಕೆಲಸ ಮುಗಿಯುತ್ತಂತೆ. ಹಾಗಾದ್ರೆ ಒಟ್ಟು ಎಕ್ಸ್ ಎಷ್ಟು ದಿನ ಕೆಲಸ ಮಾಡಿದ್ದಾನೆ? ಇನಿಷಿಯಲಿ ಎಕ್ಸ್ ಎಷ್ಟು ದಿವಸ ಮಾಡಿದ? ಫಸ್ಟ್ 2 ದಿನ. ಅವರಿಬ್ರು ಸೇರ್ಕೊಂಡ ತಿರ್ಗಿ 2 ದಿನ. ಅವ್ರ 3 ಜನ ಸೇರ್ಕೊಂಡ 6 ದಿನ. ಟೋಟಲ್ ಎಷ್ಟು ದಿವಸ ಕೆಲಸ ಮುಗಿಸ್ತಿದ್ದಾರೆ? 10 ದಿನದಲ್ಲಿ ಅವನು ಕೆಲಸ ಮಾಡ್ತಾನೆ. ಅಂದ್ರೆ ಎಕ್ಸ್ ಎಷ್ಟು ದಿನ ಕೆಲಸ ಮಾಡ್ತಾನೆ ಈಗ? 10 days. ಆಪ್ಷನ್ ಎ. ಓಕೆ, ಇಲ್ಲಿ ನೋಡಿ, P takes 30%. P takes 30% more than Q. ಓಕೆನಾ? If they work together, the work will be done in 26 days. In how many days will Q alone complete the work? ಅಂದ್ರೆ ಕ್ಯೂ ಅನ್ನೋದು ಒಬ್ಬನೇ ಎಷ್ಟು ದಿವಸದಲ್ಲಿ ಕೆಲಸ ಮುಗಿಸ್ತಾನೆ ಅಂತ ಕೇಳ್ತಿದ್ದಾರೆ. ಓಕೆ,
ಹಾಗಾದ್ರೆ ಪಿ ಎನ್ನೋರು ಪಿ ಎಷ್ಟು ಕೆಲಸ ಮಾಡ್ತಾನೆ ಒಂದಿನಕ್ಕೆ? ಟೋಟಲ್ ವರ್ಕ್ ಎಷ್ಟು? 100 130. ಆಲ್ರೆಡಿ ಹೇಳಿದೀನಿ, ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾಗ 1 to 100 ಪ್ಲಸ್ ಏನ್ ಕೊಟ್ಟಿರ್ತಾರೆ. ಕ್ಯೂದ್ ಎಷ್ಟಿರುತ್ತೆ? ಕ್ಯೂದ್ ಎಷ್ಟು? 100. ಇಲ್ಲಿ ಆಲ್ರೆಡಿ ಹೇಳ್ತಾ ಇದ್ದೀನಿ. ಇಲ್ಲಿ ಕೊಟ್ಟಿರೋದು ಏನಿದು? ಪಿ ಇಷ್ಟು ಕ್ಯೂ ಇಸ್ಕೊಲ್ ಟು 130 ಇಷ್ಟು 100. ಈಗ ಕೊಟ್ಟಿರೋದೇನಪ್ಪ ಇದು? ಟೈಮ್ ವರ್ಕ್ಸ್ ವರ್ಕ್ ಇದು. ಹಾಗಾದ್ರೆ ಡೇ ಏನಾಗುತ್ತಂತೆ? ಡೇಸ್ ಏನಾಗುತ್ತಪ್ಪ? ಇಂಟರ್ಚೇಂಜ್ ಆಗುತ್ತಾ? ಡೇ ಏನಾಗುತ್ತೋ? ಇಂಟರ್ಚೇಂಜ್ ಆಗುತ್ತೆ. ಮೀನ್ಸ್ ಇವನ ವರ್ಕ್ ಏನಿತ್ತು ಇವನ್ ದಿನ ಆಗುತ್ತೆ, ಇವನ್ ವರ್ಕ್ ಏನಿತ್ತು ಅವನ್ ದಿನ ಆಗುತ್ತೆ. ಓಕೆ, ಹಾಗಾದ್ರೆ ಒಟ್ಟು ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾರಂತೆ? ಎಷ್ಟು ವರ್ಕ್ ಆಗುತ್ತಪ್ಪ ನೋಡ್ರ? ಆಲ್ರೆಡಿ 26 ದಿನ ಕೆಲಸ ಮುಗಿಸ್ತಾರೆ ಅಂತ ಗೊತ್ತು. ಒಟ್ಟು ಎಷ್ಟು ಕೆಲಸ ಮುಗಿಸ್ತಾರೆ ಅವರಿಬ್ರು ಸೇರಿದ್ರೆ? 230 ಕೆಲಸನ ಎಷ್ಟು ದಿವಸದಲ್ಲಿ ಮುಗಿಸ್ತಾರಂತೆ? 26. ಹಾಗಾದ್ರೆ ನಿನಗೆ ಯಾರು ಬೇಕಿರೋದು? ಕ್ಯೂ. ಕ್ಯೂ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ? ಕ್ಯೂದು 130 ಅಲ್ವಾ? ಹಾಗಾದ್ರೆ ಎಷ್ಟು ದಿವಸ ಮುಗಿಸ್ತಾನೆ ಅಂತ ಅಲ್ವಾ ಕೇಳ್ತಿರೋದು? ಓಕೆ, ಸಿಂಪ್ಲಿಫೈ ಮಾಡಿ. 10 10 ಕ್ಯಾನ್ಸಲ್. 13 ಇಂದ 13 1s 30 2s. ಓಕೆನಾ? ಹಾಗಾದ್ರೆ ಇದು ಎಷ್ಟು ಇಂಟು ಆಗುತ್ತೆ? 23 2s 46 ಡೇಸ್ ಅಲ್ಲಿ ಒಬ್ಬನೇ ಯಾರು ಮಾಡಿದ್ರೆ? ಕ್ಯೂ ಒಬ್ಬನೇ ಮಾಡಿದ್ರೆ ಎಷ್ಟು ದಿವಸ ಮುಗಿಸ್ತಾನೆ? 46 ಡೇಸ್ ಅಲ್ಲಿ ಕೆಲಸ ಮುಗಿಸ್ತಾನೆ. ಓಕೆನಾ? ಅಂದ್ರೆ ಪಿ ಎಷ್ಟು ಕೆಲಸ ಮಾಡ್ತಾರಪ್ಪ ಒಂದಿನಕ್ಕೆ? 130 ಕೆಲಸ ಮಾಡ್ತಾನೆ. ಕ್ಯೂ 100. ಹಾಗಾದ್ರೆ ಎಷ್ಟು ಏನಾಗುತ್ತೆ? ವರ್ಕ್ ಮತ್ತೆ ಡೇಸ್ ಏನಾಗುತ್ತೆ? ಇಂಟರ್ಚೇಂಜ್ ಆಗುತ್ತೆ ಅಂತ ಹೇಳಿದೆ. ಇವೊಂದು ಇಲ್ಲಿ ಬರುತ್ತೆ, ಇವೊಂದು ಇಲ್ಲಿ ಬರುತ್ತೆ. ಓಕೆನಾ? ಹಾಗಾದ್ರೆ ಒಟ್ಟು ಕೆಲಸ ಎಷ್ಟು ಮಾಡ್ತಿದ್ದಾರೆ? ಒಟ್ಟು ಎಷ್ಟು ಕೆಲಸ? 230 ಕೆಲಸ. ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ? 26 ದಿನದಲ್ಲಿ. ಹಾಗಾದ್ರೆ ಕ್ಯೂದ್ ಎಷ್ಟಿದೆ ಕೆಲಸ? 130 ಇದೆ. 130 ಅಂದ್ರೆ 46 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಓಕೆ, ಹೇಳ್ತೀನಿ. ಓಕೆ, ಇಲ್ಲಿ ನೋಡಿ, ಪಿ ಕ್ಯಾನ್ ಟೇಕ್ 60% ಮೋರ್ ದನ್ ಕ್ಯೂ ಇಫ್ ದೇ ವರ್ಕ್ ಟುಗೆದರ್. If they work together, the work will be done in 50 days. ಅವರಿಬ್ರು ಜೊತೆಗೆ ಸೇರ್ಕೊಂಡಾಗ 50 ದಿವಸದಲ್ಲಿ ಕೆಲಸ ಮುಗಿಸ್ತಾರೆ. In how many days P alone complete the work? ಓಕೆನಾ? ಹಾಗಾದ್ರೆ P is to Q. P ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನೆ? ಎಷ್ಟಪ್ಪ? 160 ದಿವಸ ಕೆಲಸ ಮುಗಿಸ್ತಾನೆ. Q ಹಾಗಾದ್ರೆ 100 ಡೇಸ್. ಹಾಗಾದ್ರೆ ಇವರ ವರ್ಕ್ ಏನಾಗುತ್ತೆ? ಇವನ್ ಕೆಲಸ 100 ಭಾಗ ಕೆಲಸ ಆಗಿರುತ್ತೆ. ಇವೊಂದು 160 ಆಗಿರುತ್ತೆ. ಓಕೆನಾ? ಹಾಗಾದ್ರೆ ನಿಮ್ಗೆ ಏನ್ ಗೊತ್ತು? ಡೇ 1 ಇಂಟು ವರ್ಕ್ 1 is equal to ಡೇ 2 ಇಂಟು ವರ್ಕ್ 2 ಅಲ್ವಾ? ಹಾಗಾದ್ರೆ ಸಾರಿ, ಇದು ಟೋಟಲ್ ಡೇಸ್ ಇಂಟು ಟೋಟಲ್ ವರ್ಕ್ is equal to ಕ್ಯೂ ನ ಕೇಳ್ತಿರೋದು ಪಿನ. ಪಿ ವರ್ಕ್ is equal ಇಂಟು ಪಿ ಡೇಸ್. ಪಿ ಡೇಸ್ ಪಿ ಡೇಸ್. ಹಾಗಾದ್ರೆ ಟೋಟಲ್ ಡೇಸ್ ಎಷ್ಟಿದೆ? ಟೋಟಲ್ ಡೇಸ್ ಎಷ್ಟು? 260 ಡೇಸ್. 260 ಡೇಸ್ ಅಂದ್ರೆ 50 ಡೇಸ್ ಅಲ್ವಾ? ಟೋಟಲ್ ಡೇಸ್ ಎಷ್ಟು? ಅವರಿಬ್ರು ಜೊತೆ ಕೆಲಸ ಮಾಡಿದ್ರೆ 50. ಟೋಟಲ್ ವರ್ಕ್ ಎಷ್ಟು? 260. ಹಾಗಾದ್ರೆ ಅವರ ಪಿ ವರ್ಕ್ ತಾನೇ ಬೇಕಿರೋದು ನಿಮ್ಗೆ. ಪಿ ವರ್ಕ್ ಗೊತ್ತಾ? ಗೊತ್ತು. ಎಷ್ಟು? 100 ಬರೀರಿ. ನಿಮ್ಗೆ ಯಾರು ಬೇಕಿರೋದು? ಈಗ ಏನ್ ಬೇಕಿರೋದು? ಪಿ ಇದು ಡೇಸ್ ಅಲ್ವಾ? ಹಾಗಾದ್ರೆ ಸಿಂಪ್ಲಿಫೈ ಮಾಡ್ಬೋದಾ? ಇಲ್ಲೊಂದು 0, ಇಲ್ಲೊಂದು 0, ಇಲ್ಲೊಂದು 0, ಇಲ್ಲೊಂದು 0.
ಹಾಗಾದ್ರೆ 26 5 is 26 5 is 130 ಡೇಸ್. 130 ದಿನದಲ್ಲಿ ಮುಗಿಸ್ತಾರೆ ನೋಡಿ. 25 5 ಎಷ್ಟು? 125 ಪ್ಲಸ್ 5 ಡೇಸ್ ಅಂದ್ರೆ 6 ಅಂದ್ರೆ 1 ಕಮ್ಮಿ ಮಾಡಿದ್ದು 5 ಆಡ್ ಮಾಡ್ತೀವಿ. 125 ಪ್ಲಸ್ 5 130 ಡೇಸ್. 130 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಯಾರು? ಎ. ಓಕೆ. A is 3 times good. A is 3 times good as B. Good as B. They both work together. They work both together to finish the job in 30 days. How many days A takes to finish the same work? ಅಂದ್ರೆ ಏನ್ ಹೇಳ್ತಿದ್ದಾರೆ? A is to B. A ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನಂತೆ? 3 ಭಾಗ ಕೆಲಸ ಚೆನ್ನಾಗಿ ಮಾಡ್ತಾನೆ. ಯಾಕಿಂತ ಬಿ ಇಂತ 1 ಭಾಗ ಇವನಿರುತ್ತೆ. ಹಾಗಾದ್ರೆ ಈ ಕೊಟ್ಟಿರೋದೇನಿದು? ಏನ್ರ ಇದು? ವರ್ಕೇ ತಾನೆ? ಕೆಲಸ ಏನಂತಾರೆ? ವರ್ಕ್. ಆಯ್ತಾ? ಹಾಗಾದ್ರೆ ನನಗೆ ಟೋಟಲ್ ವರ್ಕ್ ಎಷ್ಟು? ನನಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಟೋಟಲ್ ಡೇಸ್ ಗೊತ್ತು. ಟೋಟಲ್ ಡೇಸ್ ಗೊತ್ತು ಅಂದ್ರೆ ಟೋಟಲ್ ವರ್ಕ್ ಗೊತ್ತಿದ್ಯಾ? ಟೋಟಲ್ ವರ್ಕ್ ಎಷ್ಟು? 40. ಹಾಗಾದ್ರೆ 40 ಎಷ್ಟು ದಿವಸದಲ್ಲಿ? 30 ಡೇಸ್ ಅಲ್ಲಿ. ಈಗ ನಿಮ್ಗೆ ಯಾರಿದು ಕೆಲಸ ಬೇಕಿರೋದು? ಏದು ಎಷ್ಟು ವರ್ಕ್? ಹಾಗಾದ್ರೆ ಎಷ್ಟು ದಿನ ಅಂತಲ್ವಾ? 3 1s 3 10s 10 4s 40 ಡೇಸ್. ಯಾರಿಗೆ ಬೇಕು? ಯಾರಿಗೆ ಬೇಕು? ಎಗೆ. ಆಪ್ಷನ್ ಎ. ರೈಟ್ ಡೌನ್. ಓಕೆ. ಇಲ್ಲಿ ನೋಡಿ, ಎ ಈಸ್ 4 times. ಎ ಈಸ್ ಇದೇನ್ ಬೇಡ ಅನ್ಸ್ತಾ ಇದೆ. ಓಕೆ. ಏನು ಬಿಯ 4ರಷ್ಟು ಉತ್ತಮ ಕೆಲಸಗಾರನು. ಆಯ್ತಾ? ಹಾಗಾದರೆ ಅವರಿಬ್ಬರು ಜೊತೆಯಾಗಿ ಒಂದು ಕೆಲಸವನ್ನು 28 ದಿನದಲ್ಲಿ ಮುಗಿಸುತ್ತಾರೆ. ಎ ಒಬ್ಬನೇ ಎಷ್ಟು ದಿನದಲ್ಲಿ ಆ ಕೆಲಸವನ್ನು ಮಾಡುತ್ತಾನೆ, ಮುಗಿಸುತ್ತಾನೆ? ಹಾಗಾದ್ರೆ ಎ ಇಸ್ ಟು ಬಿ. ಎ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನಂತೆ? ಬಿ ಎಷ್ಟು ಮಾಡ್ತಾನೆ? 1 ಅಲ್ವಾ? ಕೊಟ್ಟಿರೋದೇನಿದು? ಕೆಲಸನೋ ದಿನನ? ವರ್ಕಾ? ಆಯ್ತಾ? ನೆಕ್ಸ್ಟ್ ನಮ್ಗೆ ನೆಕ್ಸ್ಟ್ ಏನ್ ಹೇಳಿದರೆ? ಒಟ್ಟು ಅವರಿಬ್ರು ಜೊತೆ ಕೆಲಸ ಮಾಡ್ತಾರೆ. ಎಷ್ಟು ದಿವಸ? ಟೋಟಲ್ ಡೇಸ್ ಎಷ್ಟು? ಟೋಟಲ್ ಡೇಸ್ 28 ಡೇಸ್. ಆಯ್ತಾ? ಹಾಗಾದ್ರೆ ಟೋಟಲ್ ವರ್ಕ್ ಇಂಟು ಟೋಟಲ್ ಡೇಸ್. ನೋಡಿ, ಇಲ್ಲಿ ಏನ್ ಬರ್ದಿದ್ದೀರೋ ಅದನ್ನೇ ಬರ್ಕೊಬೇಕಿಲ್ಲ. ಈಗ ನಿನ್ಗೆ ಏನ್ ಗೊತ್ತಿದೆ? ಇದನ್ನ ಯಾಕೆ ಟೋಟಲ್ ವರ್ಕ್ ಟೋಟಲ್ ಡೇಸ್ ಯಾಕೆ ಬರೀತೀನಿ ಅಂದ್ರೆ, ಇಲ್ಲಿ ನನಗೆ ಏನ್ ಗೊತ್ತಿದೆ? ಅದೊಂದೇ ತಾನೇ ಗೊತ್ತಿರೋದು. ಬೇರೆ ಏನಾದ್ರು ಗೊತ್ತಿದ್ಯಾ? ಏನ್ ಗೊತ್ತು? ವರ್ಕ್ ಗೊತ್ತು. ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು? ಏದು ಅಂದ್ರೆ ಈಗ ವರ್ಕ್ ಗೊತ್ತಿದ್ರೆ ಡೇಸ್ ಕಂಡುಹಿಡಿತೀವಿ. ಇಲ್ಲಿ ಏನಾದ್ರು ಬಿ ಏನಾದ್ರು ವರ್ಕ್ ಗೊತ್ತಿದ್ರೆ ಮಾಡ್ಬೋದಾಯ್ತು. ಬಿಗ್ ವರ್ಕ್ ಗೊತ್ತಿದೆ ಆದ್ರೆ ಡೇಸ್ ಗೊತ್ತಾ? ಅದಕ್ಕೆ ಮಾಡ್ತಿಲ್ಲ. ಅಕಸ್ಮಾತ್ ನನಗೆ ಏನ್ ಗೊತ್ತಿದೆ? ಟೋಟಲ್ ಡೇಸ್ ಗೊತ್ತಿದೆ, ಅವ್ರಿದ್ರು ಟೋಟಲ್ ವರ್ಕ್ ಗೊತ್ತಿದೆ. ಅದಕ್ಕೋಸ್ಕರ ನಾನು ಮ್ಯಾಚ್ ಮಾಡ್ಕೊಂತ ಇದ್ದೀನಿ. ಸರಿನಾ? ಅರ್ಥ ಆಯ್ತಾ? ಸರಿ, ಇದನ್ನ ಯಾಕೆ ಟೋಟಲ್ ವರ್ಕ್ ಕೊಟ್ಟಿದ್ರೆ ಟೋಟಲ್ ಡೇಸ್. ಟೋಟಲ್ ಇಲ್ಲಿ ವರ್ಕ್ ತಗೊಂಡ್ಬಿಟ್ಟು ಡೇಸ್ ಮಾಡ್ಬೋದು. ಆದ್ರೆ ನಿನ್ಗೆ ಬಿ ವರ್ಕ್ ಗೊತ್ತಿಲ್ವಲ್ಲ. ಸಾರಿ, ಬಿ ಡೇಸ್ ಗೊತ್ತಿದ್ಯಾ? ಬಿದು ಗೊತ್ತಿದೆ, ಡೇಸ್ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅದ್ ನಾವು ಮಾಡ್ತಿಲ್ಲ. ನನಗೆ ಆಲ್ರೆಡಿ ಡೇಸ್ ಗೊತ್ತಿದ್ಯಾ, ವರ್ಕು ಗೊತ್ತಿದೆ, ಇವೆರಡು ಗೊತ್ತಿದೆ. ಹಾಗಾದ್ರೆ ಇದನ್ನ ಫೈಂಡ್ ಔಟ್ ಮಾಡ್ಬೋದು. ಅರ್ಥ ಆಯ್ತಾ? ಯಾಕೆ ಟೋಟಲ್ ಡೇಸ್ ಅಂತೀವಿ ಅಂತ. ಹಾಗಾದ್ರೆ ಟೋಟಲ್ ವರ್ಕ್ ಎಷ್ಟಪ್ಪ? ಎಷ್ಟು? 5. ಟೋಟಲ್ ಡೇಸ್ ಎಷ್ಟಿದೆ? 28. ಹಾಗಾದ್ರೆ ಏನು ವರ್ಕ್ ಎಷ್ಟು ಒಂದ್ ದಿನಕ್ಕೆ? 4. ಹಾಗಾದ್ರೆ ಡೇಸ್ ಕಂಡು ಹಿಡಿಬೇಕಲ್ವಾ? ಡೇಸ್ ಎಷ್ಟು ನೋಡಿ? 4 ಇಂದ 4 1s 7s 7 5s ಈ 35 ಡೇಸ್ ಯಾರ್ದು? ಎಷ್ಟು ದಿವಸ ಬೇಕಂತ ಅವನು ಒಬ್ಬನೇ ಮಾಡೋದ್ರ ಕೆಲಸ? 35 ಡೇಸ್ ಬೇಕಂತ. ಓಕೆ, ರೈಟ್. ಸಾರಿ, 35 ಡೇಸ್ ಅಲ್ಲಿ ಕೆಲಸ ಮಾಡ್ತಾರೆ. ಓಕೆ, ಆಪ್ಷನ್ ಡಿ, ರೈಟ್. ಓಕೆ, ಪ್ರಾಕ್ಟೀಸ್ ದಿಸ್ ಕ್ವಶನ್.
ಇದು ಹೋಮ್ ವರ್ಕ್ ಆಗಿರುತ್ತೆ. ಸಾಲ್ವ್ ಮಾಡಾದ್ಮೇಲೆ ಯು ಕ್ಯಾನ್ ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್. ಓಕೆ, ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.